ಗೋಬಿ ಮಾಡ್ತಾ ಇದೀವಿ, ಎಲ್ಲರ ಫೇವ್ರೆಟ್ ಗೋಬಿ ಸ್ಟೈಲಲ್ಲಿ. ಹೇಗೆ ಗೋಬಿ ಮಾಡ್ತೀಯಾ ಹೇಳು. ಈ ತರ ಅದಕ್ಕೆ ಕಲಸಿಟ್ಕೋಬೇಕು. ಇದು ಕ್ಯಾಬೇಜು ಫ್ರೈ ಆಗಿ ರೆಡಿ. ಆನಿಯನ್ ಗ್ರೇವಿಗೆ ಅಂತ ಕಾರ್ನ್ಫ್ಲೋರ್ ಸ್ವಲ್ಪ ವಾಟರ್. ಗೋಬಿ ರೆಡಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ಇವತ್ತು ರ್ಯಾಂಡಮ್ ಆಗಿ ಒಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನೇನು ಮಾಡಿದೆ ಅಂದ್ರೆ, ಮಾರ್ನಿಂಗ್ 6 o'clock ಎದ್ದು ಎಲ್ಲ ರಂಗೋಲಿ ಹಾಕಿ ಇವತ್ತು ಕುಕ್ ಮಾಡಿದೆ ನಾನೇ. ಇವತ್ತೇನು ಸ್ಪೆಷಲ್ ಅಂದರೆ ವಾಂಗಿಬಾತ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ಎಲ್ಲ ದೇವ್ರ ಪೂಜೆ ಎಲ್ಲ ಆಯಿತು, ಫ್ರೈಡೇ ಆಗಿರೋದ್ರಿಂದ. ಸೊ ಇವತ್ತೇನೇನೆಲ್ಲ ಮಾಡ್ತೀನಿ, ಹೇಗಿರುತ್ತೆ ಡೇ ಅಂತ ನೋಡೋಣ ಬನ್ನಿ. ಈಗ ಮನೇಲಿ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ. ಸೊ ನಮ್ಮ ಅಕ್ಕನ ಮಕ್ಕಳು ಎಲ್ಲ ವ್ಲಾಗಲ್ಲೂ ನೀವು ನೋಡಿರ್ತೀರ, ಶಾರ್ಟ್ಸಲ್ಲಿ ನೋಡಿರ್ತೀರ. ಸೊ ಇವತ್ತು ಅವ್ರು ಹೇಗಿರ್ತಾರೆ, ಅವ್ರ ಜೊತೆ ನಾವೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನೋಡೋಣ. ಅವ್ರನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಬನ್ನಿ. ನೋಡಿ, ಇವರೇ ನಮ್ಮ ಅಕ್ಕನ ಮಕ್ಕಳು. ಇವನು ಚೇತನ್ ಅಂತ, ಇವನು ಚರಣ್, ಇವಳು ಚಂದನ ಅಂತ, ಇವರು ನಮ್ಮಮ್ಮ. ಸೊ ಇವ್ರ ಬಗ್ಗೆ ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ ಇವತ್ತು. ಮಕ್ಕಳು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರ ಬಗ್ಗೆ ಸೆಲ್ಫ್ ಇಂಟ್ರೊಡಕ್ಷನ್ ನೋಡೋಣ. ನೋಡಿ, ಇವರೇ ನಮ್ಮ ಅಕ್ಕನ ಮಕ್ಕಳು. ಸೊ ಇವ್ರಿಬ್ಬರನ್ನ ನೀವು ಯಾವಾಗಲೂ ನೋಡಿರ್ತೀರ, ನನ್ನ ಡೈಲಿ ವ್ಲಾಗ್ಸಲ್ಲಿ ಇರ್ತಾರೆ. ಇವನು ಬಂದು ಚೇತನ್ ಅಂತ, ನಮ್ಮ ದೊಡ್ಡಮ್ಮನ ಮಗಳು. ನೀವು ನೋಡಿರ್ತೀರ ನನ್ನ ವ್ಲಾಗ್ಸಲ್ಲಿ, ಪಾನಿಪುರಿ ವ್ಲಾಗಲ್ಲೂ ಇದ್ದಾಳೆ. ಅವ್ರ ಮಗನೇ ಇವನು. ಸೊ ಇವನ ಹೆಸರು ಚೇತನ್ ಅಂತ. ಹೇಳು, ನೀನು ಸೆಲ್ಫ್ ಇಂಟ್ರೊಡಕ್ಷನ್ ನೀನೇ ಕೊಡು ಈಗ. My name is Chetan Aradhya. I'm studying in 6th standard B section. My father name is Veerbhadra Aradhya. My mother name is Chaitra. My school name is Swami Vivekananda Rural English Medium School, Chandapura, Bengaluru, Anekal Taluk. ಓಕೆ, ಇವ್ರಿಬ್ರು ಟ್ವಿನ್ಸ್ ಆಗಿರೋದ್ರಿಂದ ಇವ್ರು ಈಗ 6th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ. ನಿಮ್ಮ ಇಂಟ್ರೊಡಕ್ಷನ್ನ ಕೊಡಿ ಈಗ. ನನ್ನ ಹೆಸರು ಚಂದನ. ನಾನು 6th ಪಾಸ್ ಆಗಿ 7th ಹೋಗ್ತೀನಿ. Hi guys, my name is Charan. 6th pass. I will go to now 7th Sri Sai Ram Vidya Mandira, Bengaluru. My father name is Rudresh. My mother name is Lavanya R. ನೋಡಿದ್ರಲ್ಲ ನಮ್ಮ ಮಕ್ಕಳು ಯಾವ ಥರ ಇಂಟ್ರೊಡಕ್ಷನ್ ಕೊಟ್ಟರು ಅಂತ. ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಎಷ್ಟು ಗೊತ್ತು ಅಷ್ಟನ್ನೇ ಹೇಳಿದ್ದಾರೆ. ಇವಾಗ ಇವ್ರ ಜೊತೆ ಎಲ್ಲ ರೀಲ್ಸ್ ಮಾಡಿಕೊಂಡು ನಮ್ಮ ಡೇನ ಸ್ಪೆಂಡ್ ಮಾಡೋಣ. ಹೇಗಿರುತ್ತೆ ಇವತ್ತು ಡೇ ಅಂತ ನೋಡೋಣ. ನಮ್ಮ ಅಮ್ಮ ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ರೀಲ್ಸ್ ಮಾಡಿಸ್ತಾ ಇದ್ದಾರೆ, ವಿಡಿಯೋಗ್ರಾಫರ್ ಆಗಿಬಿಟ್ಟಿದ್ದಾರೆ ನಮ್ಮಮ್ಮ. ನೋಡಿ ಹೆಂಗೆ ಮಾಡ್ತಿದ್ದಾರೆ ರೀಲ್ಸು ಮಕ್ಕಳು. ಅಕ್ಕ ತಗೋ, ಕೋಸಲ್ಲಿ ನನಗೆ ಗೋಬಿ ಮಾಡಿಕೊಡು. ಓಕೆ, ಇವತ್ತು ನಿನ್ನ ಫೇವ್ರೆಟ್ ಅಲ್ವಾ, ಗೋಬಿ ಮಾಡಿ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಗೋಬಿ ಮಾಡ್ತಾ ಇದ್ದೀವಿ, ಎಲ್ಲರ ಫೇವ್ರೆಟ್ ಗೋಬಿ. ಆಚೆಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಿ. ಇದು ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದು. ಬಟ್ ಈಗ ನಮ್ಮ ಅಕ್ಕನ ಗೋಬಿ ಮಾಡಿಕೊಡ್ತಾ ಇದ್ದಾಳೆ ನನಗೋಸ್ಕರ, ಮತ್ತು ಮಕ್ಕಳಿಗೂ ತುಂಬ ಇಷ್ಟ. ಸೊ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಅಕ್ಕ ಗೋಬಿ ತುಂಬ ಚೆನ್ನಾಗಿ ಮಾಡ್ತಾಳೆ, ಅದಕ್ಕೋಸ್ಕರ ಅಕ್ಕನ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಅಕ್ಕ, ನೀವು ಗೋಬಿನ ಹೆಂಗೆ ಸ್ಟೈಲಲ್ಲಿ ಹೇಗೆ ಗೋಬಿ ಮಾಡ್ತೀಯಾ ಹೇಳು. ಒಂದು 1/4 kg ಆಗೋಷ್ಟು ಕ್ಯಾಬೇಜ್ನ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಓಕೆ, 1 ಕಪ್ ಆಗೋಷ್ಟು ಮೈದಾ ತಗೊಳ್ಳಿ. ಓಕೆನಾ? ಮತ್ತು ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಸಿಕ್ಕಿಲ್ಲ ಅಂದರೆ 1-2 ಸ್ಪೂನ್ ಅಕ್ಕಿ ಹಿಟ್ಟಾದರೂ ಹಾಕೋಬೋದು. ಓಕೆ, ಮತ್ತು ಕಾರ್ನ್ಫ್ಲೋರ್ ಏನಕ್ಕೆ ಹಾಕೋದು? ಕಾರ್ನ್ಫ್ಲೋರು ಕ್ರಿಸ್ಪಿನೆಸ್ ಟೇಸ್ಟಾಗಿ ಬರುತ್ತೆ ಅಂತನಾ? ಓಕೆ, ನೆಕ್ಸ್ಟ್ ಏನೇನು ಹಾಕ್ಕೊಳ್ತೀಯ? ಇದು ಹಾಕಿದ್ರು ಓಕೆ. ಹಾಂ, ಬಟ್ ಅದು ಕಾರ್ನ್ಫ್ಲೋರ್ ಸಿಕ್ಕಿಲ್ಲ ಅಂದರೆ ಕಾರ್ನ್ಫ್ಲೋರೇ ಇದು ಗೋಬಿಗೆ ಓಕೆ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇದರಲ್ಲೇ ಸ್ವಲ್ಪ ಉಪ್ಪು ಓಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕೆಲ್ಲ. ನೋಡಿ, ನಿಮಗೆ ಔಟ್ಸೈಡು ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕ್ತಾರೆ. ಈಗ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕೋದು ಹೆಲ್ದಿ ಅಲ್ಲ ಅಂತ ಅಂದ್ಬಿಟ್ಟು ನಾವು ಹಾಗೆ ಮಾಡ್ತಾಯಿದ್ದೀವಿ. ಇದರಲ್ಲೇ ಸ್ವಲ್ಪ ನೀರು ಇರುತ್ತೆ, ಏನೋ ಬೇಕಾದರೆ ಮಾತ್ರ ನೀರು ಹಾಕ್ಕೋಬೇಕು. ಆದರೂ ಸ್ವಲ್ಪ ಗಟ್ಟಿ ಬರಬೇಕಂತ ಬೋಂಡ ಅದಕ್ಕೆ ಇದನ್ನು ಕಲಸಿ ಇಟ್ಕೋಬೇಕು. ಓಕೆ, ಅಷ್ಟರೊಳಗಡೆ ಎಣ್ಣೆ ಇಟ್ಟಿದ್ರೆ ಅದು ಹಂಗೆ ಬರುತ್ತೆ, ಹಾಕ್ಕೋಬೋದು. ಓಕೆ, ಈ ಥರ ಅದಕ್ಕೆ ಕಲಸಿ ಇಟ್ಕೋಬೇಕು.
ಎಣ್ಣೆ ಫಸ್ಟೇ ಕಾಯಕ್ಕೆ ಇಟ್ಟಿದ್ರೆ ಇದು ನೀರು ಬಿಟ್ಕೊಳ್ಳೋದ್ರೊಳಗಡೆ ಈ ಥರ ಬಿಟ್ಕೋಬೋದು. ಆವಾಗ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಯಾಕಂದರೆ ಜಾಸ್ತಿ ಎಣ್ಣೆ ಕಾದಿದ್ರೆ ಅದೆಲ್ಲ ಸೀದೋದಂಗೆ ಆಗುತ್ತೆ. ಫುಡ್ ಕಲರ್ ಹಾಕಿದರೆ ಅದಿನ್ನೂ ಡಾರ್ಕಾಗಿ ಬರುತ್ತೆ ನೋಡಿ. ಫುಡ್ ಕಲರ್ ಇಲ್ಲ, ಅದಕ್ಕೆ ಔಟ್ಸೈಡ್ ಎಲ್ಲ ತಿನ್ನೋದು ಬೇಡ, ಹೋಮ್ ಮೇಡ್ ಮಾಡಿಕೊಂಡು ಈ ಥರ ತಿನ್ನಿ. ಇದು ಕ್ಯಾಬೇಜು ಫ್ರೈ ಆಗಿ ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂಚೂರು ಆಯಿಲ್ ಹಾಕ್ಕೊಂಡು ನೆಕ್ಸ್ಟ್ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಒಂದು 5 ಗ್ರೀನ್ ಚಿಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ನೆಕ್ಸ್ಟ್ ಕ್ಯಾಪ್ಸಿಕಮ್, ನೆಕ್ಸ್ಟು 1 ಕಪ್ ಆಗೋಷ್ಟು ಈ ಕ್ಯಾಪ್ಸಿಕಮ್ಮು ಮತ್ತು ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಆನಿಯನ್ ಅದೆಲ್ಲ ಫ್ರೈ ಆಗಬೇಕು. ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಗ್ರೀನ್ ಚಿಲ್ಲಿ ಸಾಸು, ಯಾಕಂದರೆ ಗ್ರೀನ್ ಚಿಲ್ಲಿ ಹಾಕಿದ್ದೀವಿ ಅಂತ ಸ್ವಲ್ಪ ಟೇಸ್ಟಿಗೆ ಅದು, ಮತ್ತು ಟೊಮೊಟೊ ಕೆಚಪ್ 1 2 ಸ್ಪೂನ್ಸು, ಸೋಯಾ ಸಾಸ್ ಒಂದು ಸ್ವಲ್ಪ, ಯಾಕಂದರೆ ಅದು ಟೇಸ್ಟಿಗೆ, ಮತ್ತು ಇದು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಅದು ಸ್ವಲ್ಪ. ಇದೊಂದು 10 ಮಿನಿಟ್ಸು ಮತ್ತೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ನೋಡಿ ಫ್ರೈ ಚೆನ್ನಾಗಾಗಿದೆ, 5 ಮಿನಿಟ್ಸ್ ಆಯ್ತು ಇದು. ಅದಾದಮೇಲೆ ಇದು ಗೋಬಿಗೆ ಥಿಕ್ನೆಸ್ ಕೊಡಬೇಕು ಗ್ರೇವಿಗೆ ಅಂತ ಕಾರ್ನ್ಫ್ಲೋರ್ ಸ್ವಲ್ಪ ವಾಟರ್ ಇದು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಥಿಕ್ನೆಸ್ ಬರುತ್ತೆ ಅಂತ. ಇದು ಫ್ರೈ ಆದಮೇಲೆ ಆ್ಯಡ್ ಮಾಡಬೇಕು. ಇದಕ್ಕೆ ಆಪ್ಷನಲ್ಲು, ಬೇಕಾದರೆ ಅದಕ್ಕೆ ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ಬೇಕಂದ್ರೆ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಗ್ರೇವಿ ರೆಡಿಯಾಗಿದೆ. ಫ್ರೈ ಮಾಡ್ಕೊಂಡಿರೋದೆಲ್ಲ ಅದರಲ್ಲಿ ಹಾಕ್ಕೊಂಡು ಇದು ಅಷ್ಟೇ ಒಂದು 5 ಮಿನಿಟ್ಸ್ ಆದರೆ ಸಾಕು. ಗ್ರೇವಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಕೋರಿಯಂಡರ್ ಲೀವ್ಸ್ ಹಾಕಿದ್ರೆ ಗೋಬಿ ರೆಡಿ. ವಾವ್, ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಸ್ಟವ್ ಆಫ್ ಮಾಡಿದ್ರೆ ಗೋಬಿ ರೆಡಿ ಆಗುತ್ತೆ. ಓಕೆ, ನೋಡಿ ನಮ್ಮನೇಲಿ ಮಾಡಿರೋ ಗೋಬಿ ಹೀಗಿದೆ. ನೀವು ಮಾಡಿ ತಿನ್ನಿ, ಹೇಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು ಎಲ್ಲಾರನ್ನೂ ಕೇಳೋಣ. ಗೋಬಿ ಹೇಗಿದೆ ಹೇಳು. ಚೆನ್ನಾಗಿದೆ, ಸೂಪರ್ ಆಗಿದೆ. ನಿನಗೆ ಹೆಂಗೆ ಅನಿಸ್ತು ಚರಣ್? ಸೂಪರ್ ಆಗಿದೆ. ಚೆತ್ತು ಚೆನ್ನಾಗಿದೆ. ಮಾ ಚೆನ್ನಾಗಿದೆ. ಚಂದನ ಚೆನ್ನಾಗಿದೆ. ಓಕೆ, ಎಲ್ಲರಿಗೂ ಹೇಗಿದೆ ಹೇಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಫ್ಯಾಮಿಲಿ ಬ್ಲಾಗ್ ನಾವು ಈ ಥರ ಗೋಬಿ ತಿಂದು ಎಂಜಾಯ್ ಮಾಡಿದ್ವಿ, ಮತ್ತು ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಾಲಾರವಿ ಕೋಲಾರ್ ಯೂಟ್ಯೂಬ್ ಚಾನೆಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. Bye bye. Thanks for watching.